ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಪ್ರಸಂಗಿ 10ನೇ ಅಧ್ಯಾಯದಲ್ಲಿ 18ನೇ ವಾಕ್ಯವನ್ನ ಧ್ಯಾನಿಸೋಣ. ಸೋಮಾರಿತನದಿಂದ ತೊಲೆಗಳು ಬೊಗ್ಗುವವು, ಜೋಲು ಗೈಯಿಂದ ಮನೆ ಸೋರುವುದು. ಈ ವಾಕ್ಯದ ಗೂಢಾರ್ಥ ನಾವು ನೋಡ್ತೇವೆ. ಸೋಮಾರಿತನದಿಂದ ತೊಲೆಗಳು ಬೊಗ್ಗುವವು, ಜೋಲುಗೈಯಿಂದ ಮನೆ ಸೋರುತ್ತೆ. ಹೌದು ನನ್ನ ಸ್ನೇಹಿತರೆ, ಇವತ್ತು ನಿಮಗೆ ಸೋಮಾರಿತನ, ಭಯಂಕರವಾದ ಸೋಮಾರಿತನವನ್ನು ಸಹಿತ ತಂದೊಡ್ಡಿ ಯಾವುದರಲ್ಲೂ ಆಕ್ಟಿವ್ ಇಲ್ಲ, ಯಾವುದರಲ್ಲೂ ಚುರುಕ ಇಲ್ಲ, ಆ ರೀತಿ ನಿಮ್ಮನ್ನ ಸ್ತಬ್ಧವಾಗಿಯೋ ಹಾಗೇ ನಿಶ್ಚಲವಾಗಿ ಚಲನೆ ಇಲ್ಲದೆ ನೀವು ಬಿದ್ದು ಹೋಗುವಂತೆ ಕೆಟ್ಟ ಆಲೋಚನೆಗಳಿಂದಿರ್ಬೋದು, ಒಂದು ಚಿಂತೆ ಇರ್ಬೋದು, ಏನೆಲ್ಲ ಒಂದು ಕಾರ್ಯಗಳಲ್ಲಿ ನೀವು ಸೋತು ಹೋಗಿ ದೇವರಲ್ಲಿ ಸೋಮಾರಿತನದಿಂದ ಬಿದ್ದಿರ್ಬೋದು. ಆದರೆ ದೇವರು ಹೇಳ್ತಾರೆ, ನಿನ್ನ ಸೋಮಾರಿತನ ಅದು ಜೋಲುಗೈ ಆಗ್ತಾ ಇದೆ, ನೀನು ಸಂಪೂರ್ಣವಾಗಿ ದೇವರಲ್ಲಿ ಬಿದ್ದು ಹೋಗ್ತಾ ಇದ್ದೀ. ಎಚ್ಚರವಾಗು, ಬಲಗೊಳ್ಳು. ಕರ್ತನು ನಮಗೆ ಬಲವನ್ನು ಹೊದಿಸುವ ಆತನು. ದೇವರು ನಮಗೆ ಆ ಒಂದು ನಮಗೆ ಸೋತವನಿಗೆ ನಾನು ತ್ರಾಣವನ್ನ, ನಿರ್ಬಲನಿಗೆ ಬಹುಬಲ ಕೊಡ್ತೇನೆ ಅಂತ ದೇವರು ಹೇಳ್ತಾರೆ. ಯಾಕಂದ್ರೆ ದೇವರ ಆತ್ಮನು ನಮ್ಮ ಮೇಲೆ ಸುರಿಯುವಾಗ ಅಪರಿಮಿತವಾದ ಶಕ್ತಿ, ಪ್ರಿಯರೇ. ಅದು ಆತನೇ ಹೇಳ್ತಾರೆ, ನನ್ನ ಆತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿಕೊಳ್ತೀರಿ ಅಂತ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಂತೆ ದೇವರ ಆತ್ಮ ನಮ್ಮ ಮೇಲೆ ಇಳಿಯುವಾಗಲೇ ನಾವು ಬಲವನ್ನು ತೆಗೆದುಕೊಳ್ತೇವೆ. ಅಪರಿಮಿತವಾದ ಒಂದು ಬಲ ಶಕ್ತಿ ನಮ್ಮ ಮೇಲೆ. ಆತನು ಎಕ್ಸ್ಟ್ರಾರ್ಡಿನರಿ ಪರ್ಸನ್, ಆತನು ಒಂದು ಅಮೂಲ್ಯನು, ಮಾನ್ಯನು, ಪವರ್ಫುಲ್, ಸರ್ವಶಕ್ತನು ನಮ್ಮ ಒಳಗೆ ಇನ್ಸೈಡ್, ನಮ್ಮ ಒಳಗೆ ಬರುವಾಗ ನಾವು ಬಲವನ್ನು ಹೊಂದಿಕೊಳ್ತೇವೆ. ಆಗ ಕರ್ತನ ಆತ್ಮನೇ ಹೋರಾಟ ಮಾಡ್ತಾರೆ, ಕರ್ತನ ಆತ್ಮನೇ ನಮ್ಮನ್ನು ಚುರುಕಾಗಿ ಮಾಡ್ತಾರೆ, ಕರ್ತನ ಆತ್ಮನೇ ಜ್ಞಾನವನ್ನು ಕೊಡ್ತಾರೆ, ದೇವರ ಆತ್ಮನೇ ಎಲ್ಲ ಮಾರ್ಗಗಳನ್ನು ಸರಾಗ ಮಾಡಿ ಕೊಡ್ತಾರೆ. ದೇವರ ಆತ್ಮ ಭರಿತರಾಗಿ ಎಚ್ಚರವಾಗ್ರಿ, ಈ ಅಂತ್ಯ ದಿನದಲ್ಲಿ ಚುರುಕಾಗ್ರಿ. ಈ ದಿನ ಕರ್ತನ ನಿಮ್ಮ ಸಂಗಡ ಮಾತಾಡ್ತಾ ಇರುವಾಗ ಸೋತಂತ ನಾವು, ಸೋಮಾರಿಗಳಾಗಿರೋಂಥ ನಾವು, ಜೋಲು ಬಿದ್ದಂಥವ್ರು, ಮನೆ ಸೋರ್ತಾ ಇದೆ, ಹಾಗಾದ್ರೆ ಹಂಚನ್ನು ಹಾಕೋದಿಲ್ವಾ? ಮನೆ ಸೋರ್ತಾ ಇದೆ, ಆ ಮನೆಗೆ ಮೇಲಿನ ಮಾಳಿಗೆ, ಆ ಒಂದು ಮೇಲೆ ಚಾವಣಿ ನೀವು ಸರಿಪಡಿಸೋದಿಲ್ವಾ? ಹಾಗೆ ಬಿಟ್ಬಿಡ್ತಿರೋ? ನಿಮ್ಮ ಮನೆ ಸೋರುವಾಗ ನೀವು ಹಾಗೆ ಬಿಡ್ತಿರೋ? ಯೋಚಿಸಿ. ಇವತ್ತು ನೀವು ಹಾಗೆ ಇದ್ದೀರಾ? ಆ ಮನೆ ಸೋರುವಾಗ ಅದಕ್ಕೆ ಏನೆಲ್ಲ ಹಾಕಿ ನಾವು ಮುಚ್ಚಿ ಮಳೆ ಬಾರದಂತೆ ನಾವು ಅದನ್ನ ಸೇಫ್ ಆಗಿ ಮಾಡ್ತೀವಿ. ಅದೇ ಪ್ರಕಾರ ಇವತ್ತು ನೀವು ಆತ್ಮೀಕವಾಗಿ ಬಲ ಹೊಂದಿಕೊಳ್ಳುವಾಗ, ಕರ್ತನು ನಿಮ್ಮನ್ನು ಅಗ್ನಿಯಾಗಿ ತುಂಬಿ ಆತ್ಮ ಭರಿತರಾಗಿ ನೀವು ಚಲಿಸುವಾಗ, ನೀವು ಕೈ ಹಚ್ಚೋ ಎಲ್ಲ ಕಾರ್ಯಗಳು ಸಫಲವಾಗುತ್ತೆ. ಎಲ್ಲವೂ ಅಭಿವೃದ್ಧಿ, 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 ಆಶೀರ್ವಾದ. ಎಲ್ಲ ರೀತಿಯಿಂದ ನಿಮಗೆ ಆಶೀರ್ವಾದ ಉಕ್ಕಿ ಹರಿಯುತ್ತೆ. ನೀವೆಲ್ಲಿ ಕೆಲಸ ಕಾರ್ಯ ಮಾಡ್ತಿರೋ ಅಲ್ಲೆಲ್ಲ ಆಶೀರ್ವಾದ, ಅದ್ಭುತಗಳು ನಡೆಯುತ್ತೆ. ನನ್ನ ಸ್ನೇಹಿತರೆ, ಅದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೀರಿ, ಎಷ್ಟೋ ಪ್ರಯಾಸ ಪಡ್ತಾ ಇದ್ದೀರಿ, ಆದರೆ ಪ್ರಾರ್ಥನೆಯಲ್ಲಿ ಮೊರೆ ಇಡ್ತಾ ಇಲ್ಲ, ಸೋಮಾರಿಗಳಾಗಿದ್ದೀರಾ. ಮುಂಜಾನೆ ಎದ್ದು ಹರ್ಷಧ್ವನಿಗೈರಿ, ಮುಂಜಾನೆ ಎದ್ದು ಪ್ರಾರ್ಥಿಸಿ, ಸಂಜೆಯಲ್ಲಿ ಪ್ರಾರ್ಥಿಸಿ, ಕರ್ತನನ್ನ ಹಾಡಿ ಸ್ತುತಿಸಿ ಕೊಂಡಾಡ್ತಾ ಇದ್ದಾಗ ಒಂದು ದೊಡ್ಡ ಬಿಡುಗಡೆ, ಒಂದು ದೊಡ್ಡ ಆಶೀರ್ವಾದ ನಿಮ್ಮ ಮೇಲೆ ಸುರಿಯೋದನ್ನು ನೀವು ನೋಡ್ತೀರಾ. ಅಪರಿಮಿತವಾದ ಒಂದು ಆಶೀರ್ವಾದ. ಪ್ರಿಯರೇ, ಇಂದು ದೇವರು ಆ ಆಶೀರ್ವಾದ ನಿಮಗುಂಟು ಮಾಡಲಿ. ಜೋಲು ಬಿದ್ದಂಥ ಕೈಗಳು ನಡಗುವಂಥ ನಿಮ್ಮ ಕಾಲುಗಳನ್ನು ಬಲಗೊಳಿಸ್ಲಿ. ಸೋಮಾರಿತನವನ್ನು ಬಿಟ್ಟು ಹೋಗಿ ಕರ್ತನಲ್ಲಿ ಬಲಗೊಳ್ಳುವರಾಗಿ, ಚುರುಕುಗೈಯವರಾಗಲಿ ಅಂತ ನಾ ಪ್ರಾರ್ಥಿಸೋಳಾಗಿದ್ದೇನೆ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ದೇವ, ನಿನ್ನ ಕರಗಳಲ್ಲಿ ಅವರನ್ನು ಒಪ್ಪಿಸ್ತಾ ಇದ್ದೇನಪ್ಪ. ತಂದೆ ಪವಿತ್ರಾತ್ಮನೇ ಅಪ್ಪ, ಈಗಲೇ ಅವರ ಮೇಲೆ ನಿನ್ನ ಅಭಿಷೇಕ ಇಳಿಯಲಿ, ನಿನ್ನ ಆತ್ಮನ ಬಲ ಅವರು ಹೊಂದಿಕೊಳ್ಳಲಿ. ಅಗ್ನಿಯಾಗಲಿ ದೇವರೇ, ಅಪ್ಪ ಬೆಳಕಾಗಲಿ ದೇವರೇ. ಅವರ ಕಾರ್ಯದಲ್ಲಿ ಕೈ ಹಚ್ಚುವಾಗ ಒಂದು ದೊಡ್ಡದಾದ ಅದ್ಭುತ ಕಾರ್ಯ ನಡೆಯಲಿ ದೇವರೇ. ಅದು ಅಭಿವೃದ್ಧಿ, 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 ಆಶೀರ್ವಾದ ಉಂಟಾಗಲಿ. ಸಾಕನ ಅದೇ ವರ್ಷ ಬಿತ್ತಿದ ಅದೇ ವರ್ಷದಲ್ಲಿ ಸ್ವಾಮಿ ಅಪ್ಪ ಬಹಳಷ್ಟು ಸ್ವಾಮಿ ಹೆಚ್ಚಾಗಿ ಕೊಯ್ದುಕೊಂಡನು ತಂದೆ. ಅವನ ಅಭಿವೃದ್ಧಿ ಆದನು ದೇವರೇ. ನಿನ್ನನ್ನೇ ನಂಬಿ ಪ್ರಭುವೆ, ಹೌದು ಸ್ವಾಮಿ, ಅವರು ನಿನ್ನನ್ನು ಆರಾಧಿಸುವಂತ ಮಕ್ಕಳಾಗಿ, ಓ ದೇವರೇ, ಅವರ ಅಪ್ಪ ಹೇಗೆ ಕರ್ತನೆ ನೀನು ವಾಗ್ದಾನ ಮಾಡಿದ ಪ್ರಕಾರ ಚುರುಕುಗೈಯವನಿಗೆ ಒಂದು ರಾಜ್ಯದ ಅಧಿಕಾರ ಎಂಬುದಾಗಿ ಕೊಟ್ಟ ದೇವನು, ಹೌದು ಸ್ವಾಮಿ, ಹಾಗೇ ಅವರು ಚುರುಕುಗೈಯವರಾಗಿರ್ಲಿ. ಪ್ರಾರ್ಥಿಸು, ಆತ್ಮದಿಂದ ಅವರನ್ನು ತುಂಬಿಸು, ಬಲಗೊಳಿಸು ದೇವರೇ. ನಿನ್ನ ಆತ್ಮ ಪಕ್ಕನೆ ಅವರ ಮೇಲೆ ಇಳಿಯಲಿ ರಾಜ.
ದೇವರಾತ್ಮನೇ ನಿನ್ನ ಅಪರಿಮಿತವಾದ ರೀತಿಯಲ್ಲಿ ಅವರನ್ನು ಆವರಿಸಿಕೋ ತಂದೆ, ಆವರಿಸಿಕೋ ಕರ್ತನೆ. ಬಲಪಡಿಸು ಅಪ್ಪ, ಆಶೀರ್ವದಿಸು ತಂದೆ. ನೀನು ಈಗಲೇ ನೀವು ಮುಟ್ಟುತ್ತಾ ಇರೋದು ಸ್ತೋತ್ರ. ಅವರು ಬೇಡಿದ್ದನ್ನ ಅನುಗ್ರಹಿಸ್ತಾ ಇದ್ದೀರಾ, ಸ್ತೋತ್ರಮಯ್ಯ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಒಂದನೇ ಕರ್ತನೆ, ಎಲ್ಲ ಮಹಿಮೆಯು ನಿನಗಾಗಲಿ ಅಪ್ಪ. ಜೀವವುಳ್ಳ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.